ಹಾಯ್ ಸ್ಟೂಡೆಂಟ್ಸ್, ಇವಾಗ ನಾವು LBA ಕ್ವಶನ್ಸು 10th ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರಿಂದ MCQ ಕ್ವಶನಿಂದ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದಿ ಫಾಲೋಯಿಂಗ್ ಈಸ್. ಅದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. A 1, 2, 4, 8 ಆ್ಯಂಡ್ ಸೋ ಆನ್. ಆಪ್ಷನ್ B 3, 7, 10, 14 ಆ್ಯಂಡ್ ಸೋ ಆನ್. Next one, option C 1, 4, 9, 16 and so on. D1 5, 9, 13, 17 and so on. ಇಂಥ ಕ್ವಶನ್ಗಳಲ್ಲಿ ನಾವು ಏನು ಮಾಡಬೇಕು ಅಂತಂದರೆ 1 by 1 ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿತಾ ಹೋಗಬೇಕು. ಆಪ್ಷನ್ ವೈಸ್ ನಾವು ಕಂಡುಹಿಡಿತಾ ಹೋಗಬೇಕು. ಆವಾಗ ನಮಗೆ ಕಾಮನ್ ಡಿಫ್ರೆನ್ಸ್ ಸೇಮ್ ಬಂತು ಅಂತಂದರೆ ಆವಾಗ ಅದೇನಾಗುತ್ತೆ, ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ. ಓಕೆ, ಅದರಲ್ಲಿ ಫಸ್ಟ್ ಒನ್ ಬರ್ಕೊಳ್ಳೋಣ. ಈಗ ಆಪ್ಷನ್ ಎನಲ್ಲಿ 1, 2, 4, 8 ಆ್ಯಂಡ್ ಸೋ ಆನ್ ಇದೆಯಲ್ಲ, ಇದರಲ್ಲಿ ಇದು A1, A2, A3, A4 ಆಗಿರುತ್ತೆ. ಆವಾಗ ಕಾಮನ್ ಡಿಫ್ರೆನ್ಸ್ D = A2 ಮೈನಸ್ A1. ಅದರಲ್ಲಿ A2 ಅಂತಂದರೆ 2 ಇದೆ, A1 ಅಂದರೆ 1 ಇದೆ. ಅವಾಗ ಎಷ್ಟು ಬಂತು? ಆವಾಗ 1 ಆನ್ಸರ್ ಬಂತು. ಆಮೇಲೆ ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸನ್ನು ಅದರಲ್ಲೇ ಕಂಡುಹಿಡಿಬೇಕು. ಆವಾಗ A3 ಮೈನಸ್ A2 ಆಗುತ್ತೆ. ಆವಾಗ A3 4 ಇದೆ, ಮೈನಸ್ A3 9 ಇದೆ, A3 4 ಇದೆ, ಮೈನಸ್ A2 2 ಇದೆ. ಅವಾಗೇನಾಯಿತು? ಆನ್ಸರು 2 ಬಂತು. ಇವಾಗ ನೋಡಿ, ಒಂದನೇದು 1 ಬಂದಿದೆ, ಎರಡನೇದು 2 ಬಂದಿದೆ. ಅಂದರೆ ಇದು ಕಾಮನ್ ಡಿಫ್ರೆನ್ಸ್ ಸೇಮ್ ಬರಲಿಲ್ಲ, ಅಂದರೆ ಆಪ್ಷನ್ ಎ ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟು ಆಪ್ಷನ್ ಬಿನ ನೋಡೋಣ. ಈಗ ಆಪ್ಷನ್ ಬಿ ಏನಿದೆ? 3, 7, 10, 14 ಅಂತ ಇದೆ. ಇದರಲ್ಲಿ ಇದು A1, ಇದು A2, ಇದು A3, ಇದು A4 ಆಗುತ್ತೆ. ಆವಾಗ ಕಾಮನ್ ಡಿಫ್ರೆನ್ಸ್ D = A2 ಮೈನಸ್ A1. A2 ಎಷ್ಟಿದೆ? 7. A1 ಎಷ್ಟಿದೆ? 3. ಅದೇನಾಗುತ್ತೆ? 4 ಆಗುತ್ತೆ. ಓಕೆ, 7 ಮೈನಸ್ 3 4 ಆಗುತ್ತೆ. ಓಕೆ, ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ ಅದರಲ್ಲೇ ಕಂಡುಹಿಡಬೇಕು. A3 ಮೈನಸ್ A2. A3 ಎಷ್ಟಿದೆ? 10 ಇದೆ, ಮೈನಸ್ A2 ಎಷ್ಟಿದೆ? 7 ಇದೆ. ಓಕೆ, ಇದರಲ್ಲಿ ಏನಾಗುತ್ತೆ? 10 ಮೈನಸ್ 7 3 ಆಗುತ್ತೆ. ಅಬ್ಸರ್ವ್ ಮಾಡಿ, ಇದು 4 ಬಂತು, ಇದು 3 ಬಂತು. ಅಂದಾಗ ಇದು ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಲಿಲ್ಲ. ಅಂದಾಗ ಆಪ್ಷನ್ ಬಿ ಈಸ್ ರಾಂಗ್. ನೆಕ್ಸ್ಟ್ ಆಪ್ಷನ್ ಸಿನ ನೋಡೋಣ. ಆಪ್ಷನ್ ಸಿ 1, 4, 9, 16 ಆ್ಯಂಡ್ ಸೊ ಆನ್ ಇದೆ. ಇದು A1, A2, A3, A4 ಆಗುತ್ತೆ. ಇದರಲ್ಲಿ ಇವಾಗ ಕಾಮನ್ ಡಿಫ್ರೆನ್ಸ್ D = A2 ಮೈನಸ್ A1 ಆಗುತ್ತೆ. A2 ಎಷ್ಟಿದೆ? 4 ಇದೆ, ಮೈನಸ್ A1 1 ಇದೆ. ಆವಾಗ 3 ಬಂತು. ಒಂದೇ ಕಾಮನ್ ಡಿಫ್ರೆನ್ಸ್ 3 ಬಂತು. ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸನ್ನು A3 ಮೈನಸ್ A2 ಅಂತ ಕಂಡುಹಿಡಿಬೇಕು. A3 ಎಷ್ಟಿದೆ? 9 ಇದೆ, A2 ಎಷ್ಟಿದೆ? 4 ಇದೆ. ಆವಾಗ 9 ಮೈನಸ್ 4 ಆವಾಗ 5 ಆಗುತ್ತೆ. ಕಾಮನ್ ಡಿಫ್ರೆನ್ಸ್ ಇದು ಸಹ ಸೇಮ್ ಬರಲಿಲ್ಲ. ಅಂದಾಗ ಆಪ್ಷನ್ ಸಿ ಸಹ ರಾಂಗ್ ಆಗುತ್ತೆ. ಡೈರೆಕ್ಟಾಗಿ ಇವೆಲ್ಲವೂ ರಾಂಗ್ ಆದರೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಅದನ್ನ ಚೆಕ್ ಮಾಡಿ ನೋಡೋಣ. D = 5, 9, 13, 17 ಆ್ಯಂಡ್ ಸೊ ಆನ್. ಅದರಲ್ಲಿ D = ಇದನ್ನು A1, A2, A3, A4 ಅಂತ ಮಾಡ್ಕೋಬೇಕು. ಆವಾಗ 9 A2 ಮೈನಸ್ A1 ಎಷ್ಟಿದೆ? 9 ಮೈನಸ್ 5 ಇದೆ, ಅದು ಎಷ್ಟಾಯಿತು? 4 ಆಯಿತು. ಓಕೆ, ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸು A3 ಮೈನಸ್ A2ನ ಕಂಡುಹಿಡ್ಕೋಬೇಕು. ಆವಾಗ 13 ಮೈನಸ್ 9 ಎಷ್ಟಾಗುತ್ತೆ? 4 ಆಗುತ್ತೆ. ಅಂದಾಗ ಇದು ಆಪ್ಷನ್ ಕಾಮನ್ ಡಿಫ್ರೆನ್ಸ್ ಸೇಮ್ ಬಂತು. ಅಂದಾಗ ಇದಕ್ಕೆ ಆನ್ಸರು ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟು ಎರಡನೇ ಕ್ವಶನ್ ನೋಡೋಣ. ಈಗ ಎರಡನೇ ಕ್ವಶನ್ ಏನಿದೆ? ದ ಕಾಮನ್ ಡಿಫ್ರೆನ್ಸ್ ಆಫ್ ದಿ ಫಾಲೋಯಿಂಗ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್. ಇದರಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಬರ್ಕೋಬೇಕು. 7, ಮೈನಸ್ 7, ಮೈನಸ್ 9, ಮೈನಸ್ 11, ಮೈನಸ್ 13 ಆ್ಯಂಡ್ ಸೊ ಆನ್. ಆಮೇಲೆ ಇದನ್ನು A1, A2, A3, A4 ಅಂತ ಬರ್ಕೋಬೇಕು. ಆವಾಗ ಕಾಮನ್ ಡಿಫ್ರೆನ್ಸ್ D = A2 ಮೈನಸ್ A1 ದಟ್ = ಮೈನಸ್ 9. A2 ಇದೆ, ಆವಾಗ ಮೈನಸ್ ಬರಿಬೇಕು. ಮೈನಸ್ ಬರ್ಕೊಂಡೆ. ಆಮೇಲೆ A1 7 ಇದೆ, ಅದನ್ನು ಮೈನಸ್ 7 ಇದೆ, ಅದನ್ನು ಇಂಟು ಬ್ರ್ಯಾಕೆಟ್ನಲ್ಲಿ ಬರ್ಕೋಬೇಕು. ಇವಾಗ ಏನಾಗುತ್ತೆ? ಆವಾಗ ಮೈನಸ್ 9 ಆ್ಯಸ್ ಇಟ್ ಈಸ್ ಬರಿಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, +7 ಆಗುತ್ತೆ.
ನಿಮಗೆ ರೂಲ್ಸ್ ಗೊತ್ತು ಏನಂತಂದರೆ, ಯಾವಾಗ ಸೈನ್ ಚೇಂಜ್ ಆಕವು ಅವನ್ನ ನಾವು ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡೋ ಟೈಮ್ನಲ್ಲಿ ಯಾವುದು ದೊಡ್ಡದಿರುತ್ತೆ ಅದರಲ್ಲಿ ಸಣ್ಣದನ್ನು ಕಳೆದು ದೊಡ್ಡ ಸಂಖ್ಯೆಯಿಂದ ಇರುವಂಥ ಚಿಹ್ನೆನ ಇಡಬೇಕು. ಆವಾಗ -9 ದೊಡ್ಡದಿದೆ, 9 - 7 ಏನಾಗುತ್ತೆ 2 ಆಗುತ್ತೆ. ದೊಡ್ಡ ಸಂಖ್ಯೆ ಯಾವುದು ಇದರಲ್ಲಿ 9 ಇದೆ, ಈ ಬಿಗ್ಗರ್ ನಂಬರ್ ಯಾವುದಿದೆ 9 ಇದೆ, ಅದರ ಹಿಂದಿನ ಚಿಹ್ನೆನ ಇಡಬೇಕು. ಇದು -2 ಆಯಿತು. ಓಕೆ, ಆ್ಯಂಡ್ ಅದೇ ರೀತಿ ಇನ್ನೊಂದು ಇದನ್ನು ಕಂಡುಹಿಡ್ಕೋಬೇಕು, ಅದು ಸಹ ಸೇಮ್ ಬರುತ್ತೆ. ಒಂದೇ ಮಾಡಿದರೆ ನಡೆಯುತ್ತೆ, ಆದರೆ ನೀವು ಕನ್ಫರ್ಮ್ ಮಾಡ್ಕೊಂಡು ಕಂಡುಹಿಡಬೇಕು. A3 - A2 ಬರೀಬೇಕು. A3 ಎಷ್ಟಿದೆ -11 ಮೈನಸ್ ಆಫ್ -9. ಓಕೆ, ಆವಾಗ -11 ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಆವಾಗ 9 ಆಗುತ್ತೆ. ದೊಡ್ಡ ಸಂಖ್ಯೆ ಯಾವುದಿದೆ 11 ಇದೆ. 11ನಲ್ಲಿ 9 ಕಳೆದ್ರೆ 2 ಆಗುತ್ತೆ. 11 ಹಿಂದೆ ಮೈನಸ್ ಇದೆ, ಅದನ್ನು ಇಡಬೇಕು. ಆವಾಗ ಕಾಮನ್ ಡಿಫರೆನ್ಸ್ ಏನಾಯಿತು -2 ಬಂತು. -2 ಇದಕ್ಕೆ ಕರೆಕ್ಟ್ ಆದಂಥ ಉತ್ತರ. ಓಕೆ, ನೆಕ್ಸ್ಟ್ ಒನ್ ಥರ್ಡ್ ಕ್ವಶನ್ ನೋಡೋಣ. ಇಲ್ಲಿ ಥರ್ಡ್ ಕ್ವಶನ್ ಏನಿದೆ, ದ ಕಾಮನ್ ಡಿಫರೆನ್ಸ್ ಆಫ್ ದಿ ಫಾಲೋಯಿಂಗ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಆವಾಗ ಪ್ರೋಗ್ರೆಷನ್ ಅರ್ಥಮೆಟಿಕ್ ಎ ಪಿನ ಬರ್ಕೋಬೇಕು. ಎ ಪಿ ಯಾವುದಿದೆ 100, 93, 86 ಆ್ಯಂಡ್ ಸೊ ಆನ್. ಅದರಲ್ಲಿ A1, A2, A3 ಅಂತ ಬರ್ಕೋಬೇಕು. D = A2 - A1. ಆವಾಗ A2 ಎಷ್ಟಿದೆ 93 ಇದೆ, ಮೈನಸ್ A1 ಎಷ್ಟಿದೆ 100 ಇದೆ. ಅವಾಗೇನಾಯಿತು, ದೊಡ್ಡ ಸಂಖ್ಯೆ ಯಾವುದು ಇದರಲ್ಲಿ 100 ಇದೆ, ಸಣ್ಣ ಸಂಖ್ಯೆ ಯಾವುದಿದು 93 ಇದೆ. ದೊಡ್ಡದಲ್ಲಿ ಕಳೆದು ದೊಡ್ಡ ಸಂಖ್ಯೆಯಿಂದ ಇರುವ ಚಿಹ್ನೆ ಇರಬೇಕು. ಆವಾಗ ಏನಾಗುತ್ತೆ -7 ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಅದೇ ರೀತಿ ಇನ್ನೊಂದು ಕಂಡು ಹಿಡ್ಕೋಬೋದು, ನಾವು ಡೈರೆಕ್ಟಾಗಿ ಬರಿಬೋದಲ್ಲಿ. ನೆಕ್ಸ್ಟು 86 ಅಂದರೆ A3 - A2, ಅದೇನಾಗುತ್ತೆ 86 - 93 ಆಗುತ್ತೆ. 93ನಲ್ಲಿ 86 ಕಳೆದ್ರೆ 7, ದೊಡ್ಡ ಸಂಖ್ಯೆಯಿಂದ ಇರುವ ಚಿಹ್ನೆ ಮೈನಸ್ಸು. ಸೊ ಇದಕ್ಕೆ ಆನ್ಸರು ಆಪ್ಷನ್ ಎ ಆಗುತ್ತೆ, ಅದೇನು -7. ಓಕೆ, ನೆಕ್ಸ್ಟ್ ಒನ್ ಫೋರ್ತ್ ಕ್ವಶನ್ ನೋಡೋಣ. ಈಗ ಫೋರ್ತ್ ಕ್ವಶನ್ ಏನಿದೆ ಅಂತಂದರೆ, the formula to find the nth term of an arithmetic progression. We know that an is equal to a plus n minus 1 into d. ಇದಕ್ಕೆ ಆಪ್ಷನ್ನು ಏನಾಗುತ್ತೆ ಆಪ್ಷನ್ ಎ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಫಿಫ್ತ್ ಕ್ವಶನ್ ನೋಡೋಣ. ಈಗ ಫಿಫ್ತ್ ಕ್ವಶನ್, ಇಫ್ ದಿ nth term of an arithmetic progression is 5n plus 3, then the third term of the arithmetic progression is. ಇವಾಗ an ಕೊಟ್ಟಿದ್ದಾರೆ, an is equal to 5n ಪ್ಲಸ್ 3 ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ನಾವು n ಇದ್ದಲ್ಲಿ 1, 2, 3 ಹಾಕ್ಕೊಂಡು ಅದರ ಒಂದು ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮನ್ನು ಕಂಡುಹಿಡಿತಾ ಹೋಗಬೇಕು. A1 is equal to 5 into bracket 1 plus 3, that is equal to 5 into 1 5 plus 3, that equal to 5 plus 3 8 ಆಗುತ್ತೆ. ಓಕೆ, ನೆಕ್ಸ್ಟ್ A2 ಏನಿದೆ 5 ಇಂಟು ಬ್ರಾಕೆಟ್ 2 ಹಾಕಬೇಕು, ಏನಿದ್ದಲ್ಲೇ 2 ಹಾಕಬೇಕು, ಪ್ಲಸ್ 3 is equal to ಏನಾಯಿತು 5 into 2 10 ಆಗುತ್ತೆ, 10 ಪ್ಲಸ್ 3 ಏನಾಗುತ್ತೆ 13 ಆಗುತ್ತೆ. ಓಕೆ, ನೆಕ್ಸ್ಟು A3, ನಮ್ಮ A3 ಥರ್ಡ್ ಟರ್ಮನ್ನು ಕಂಡುಹಿಡ್ಕಲ್ಲ, A3ನ ಇಲ್ಲೇ ಕಂಡು ಹಿಡ್ಕೊಂಡ್ಬಿಡೋಣ. 5 ಇಂಟು ಬ್ರಾಕೆಟ್ 3 ಪ್ಲಸ್ 3, ದಟ್ ಈಕ್ವಲ್ ಟು 5 ಇಂಟು 3 15 ಆಗುತ್ತೆ, 15 ಪ್ಲಸ್ 3 ಎಷ್ಟಾಗುತ್ತೆ, ಅದು 18 ಆಗುತ್ತೆ. ಸೊ 18 ಅನ್ನೋದು ನಮಗೆ ಸರಿಯಾದಂಥ ಥರ. ಇದು ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್.